ಜಾತಿಗಣತಿ ವರದಿ ತಯಾರಾಗಿದ್ದೆ ಬಿಜೆಪಿಯವರು ಕೊಟ್ಟ ಮಾನದಂಡದ ಮೇಲೆ ಮೈಸೂರಿನಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರು. ಇದೀಗ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಈ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಬೆನ್ನಲ್ಲೇ ಇದೀಗ ಈ ಒಂದು ಸ್ಟೇಟ್ಮೆಂಟ್ ಮೈಸೂರಿನಲ್ಲಿ ಮಾತನಾಡಿರುವಂತದ್ದು ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರು. ಬಿಜೆಪಿಯವರು ಈಗ ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅವಾಗ ಅವ್ರು ಕೊಟ್ಟಿದ್ದ ಮಾನದಂಡದಿಂದಲೇ ವರದಿ ತಯಾರಾಗಿರುವುದು ಅಂತ ಹೇಳ್ಬಿಟ್ಟಿದ್ದಾರೆ. ನಾಡಿನ 7 ಕೋಟಿ ಜನರಿಗೂ ಅನುಕೂಲವಾಗುವಂತ ವರದಿ ಇದು ಅಂತ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಜಾತಿ ಗಣತಿಯ 2ನೇ ಪರಿಷ್ಕರಣಾ ವರದಿಯ ಮುಖ್ಯಸ್ಥರಾಗಿದ್ದವರು ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೀಲ್ಡ್ ಕವರ್ ಅಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದಾರೆ. ಜನಸಾಮಾನ್ಯರು ಒಂದನ್ನು ಅರ್ಥ ಮಾಡ್ಕೋಬೇಕು, ದಯಮಾಡಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಬಿಜೆಪಿಯವರು ಏನು ಅಳವಡಿಸ್ಕೊಂಡಿದ್ದಾರೆ, ಇದು ನಾಚಿಕೆ ಆಗಬೇಕು ಅವರಿಗೆ. ಜಯಪ್ರಕಾಶ್ ಹೆಗ್ಡೆ ಅವರನ್ನ ನೇಮಕ ಮಾಡಿದ್ಯಾರು? ಹಿಂದೆ ಕಾಂತರಾಜ್ ವರದಿ ಸರಿ ಇಲ್ಲ ಅಂತ ನೀವೇ ಬೊಬ್ಬೆ ಹೊಡೆದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಕೊಂಡು ಆ ನ್ಯೂನ್ಯತೆ ಸರಿಪಡಿಸುವಂಥದಕ್ಕೆ ನೀವು ಒಂದಷ್ಟು ಮಾನದಂಡಗಳನ್ನು ಇಟ್ಟು ಜಯಪ್ರಕಾಶ್ ಹೆಗ್ಡೆ ಅವರು ನಿಮ್ಮ ಪಕ್ಷದ ಮುಖಂಡರಾಗಿದ್ದೋರ್ನ ಆ ಹಿಂದುಳಿದ ವರ್ಗದ ಜಾತಿ ಗಣತಿಯ ಸಮಿತಿಗೆ ನೀವು ಅಧ್ಯಕ್ಷರನ್ನ ಮಾಡಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನೀವು ಸುಮಾರು 70 ರಿಂದ 80 ಕೋಟಿಯಷ್ಟು ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿ ಆ ವರದಿಯನ್ನು ನಿಮ್ಮ ಸರ್ಕಾರ ಇದ್ದಾಗ ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಹಿಂದುಳಿದ ವರ್ಗದವರು SC ST ಮತ್ತು ಇತರ ಸಾಮಾನ್ಯ ಜನರು ನಿಮ್ಮ ಮೇಲೆ ಎಲ್ಲಿ ತಿರುಗಿ ಬೀಳ್ತಾರೋ, ಎಲ್ಲಿ ಚುನಾವಣೆಗೆ ತೊಂದರೆ ಆಗುತ್ತೋ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಆ ರಿಪೋರ್ಟ್ ಅನ್ನು ನೀವು ಮುಂದಕ್ಕೆ ಹಂಗೆ ತಳ್ಕೊಂಡು ಹೋಗಿ ಈಗ ಬಿಟ್ಟಿದ್ದೀರಿ. 8-9 ತಿಂಗಳು ನಿಮ್ಮ ಸರ್ಕಾರ ಹೋದ ನಂತರ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಅವರ ವರದಿಯನ್ನು ಪೂರ್ಣವಾಗಿ ಸಮೀಕ್ಷೆ ಮಾಡಿ ನೀವು ಕೊಟ್ಟಂತ ಮಾನದಂಡಗಳ ಆಧಾರದ ಮೇರೆಗೆ ಆ ವರದಿಯೇ ಸಿದ್ಧಪಡಿಸಿರುವಂಥದ್ದು. ಬಿಜೆಪಿ ಸರ್ಕಾರ ಕೊಟ್ಟಂತ ಆಧಾರದ ಮೇರೆಗೆ ಈ ವರದಿ ತಯಾರಿ ಮಾಡಿ ಈ ವರದಿಯನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ವರದಿಯನ್ನ ಕೊಟ್ಟಿದ್ದೀರಿ. ಈ ವರದಿ ಒಳಗಡೆ ಏನಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಬಿಟ್ಟರೆ, ಅವರ ಟೀಮ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಬನ್ನಿ ಶಿವಣ್ಣ, ಆದರೆ ನೀವು ಊಹಾಪೋಹಗಳ ಆಧಾರದ ಮೇರೆಗೆ ಮಾಧ್ಯಮಗಳ ಮುಂದೆ ಬಂದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲಿ ಏನಿದೆ ಸ್ವಾಮಿ? ಯಾರ ವಿರುದ್ಧ ಇರುತ್ತೆ ಅದು ವರದಿ? 100ಕ್ಕೂ 100ರಷ್ಟು 7 ಕೋಟಿ ಜನಸಂಖ್ಯೆಯ ಪರವಾಗೇ ಇರುವಂಥ ಒಂದು ವರದಿ ಅದು. ಜಾತಿ ಗಣತಿ ನಿಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನ ಪರಿಗಣಿಸುವಂಥದಕ್ಕೆ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ, ಅವರ ವ್ಯವಸ್ಥೆ ಏನು, ರಾಜ್ಯದಲ್ಲಿ ಆಮೇಲೆ ಅವ್ರ ಸ್ಥಿತಿಗತಿ ಏನು ಅನ್ನುವಂಥದ್ದು ಹರಿಯುವಂಥದಕ್ಕೆ ಕೆಲ ಸಮುದಾಯದವರು ಮತ್ತು ಕೆಲವು ಮಂತ್ರಿಗಳು, ಪರ್ಟಿಕ್ಯುಲರ್ ಬಿಜೆಪಿ ಸ್ಪಾನ್ಸರ್ಡ್ ಮಂತ್ರಿಗಳು, ಬಿಜೆಪಿಯವರು ನಿರಂತರವಾಗಿ ಈ ವರದಿ ವಿರುದ್ಧ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರೋ ರೈತರ ಮಕ್ಕಳೆಲ್ಲ ಬಹುತೇಕ 99% ಅವರೆಲ್ಲ OBCಗೆ ಬರುವಂತಾರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ. ಆ ಅನುಕೂಲಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ದಯಮಾಡಿ ಮಾಡೋಕೆ ಹೋಗ್ಬೇಡಿ. ವರದಿನಲ್ಲಿ ಏನಿದೆ ಅಂತ ತಿಳಿದ ನಂತರ ಈಗ ವರದಿ ಕ್ಯಾಬಿನೆಟ್ಗೆ ಬರುತ್ತೆ, ಕ್ಯಾಬಿನೆಟ್ ಚರ್ಚೆ ಆಗುತ್ತೆ, ಅದಾದ ನಂತರ ಉಪಸಮಿತಿಗೆ ಹೋಗುತ್ತೆ. ಉಪಸಮಿತಿನಲ್ಲಿ ಅರ್ಜಿ ಆದಮೇಲೆ, ಅಲ್ಲಿ ಚರ್ಚೆ ಆದಮೇಲೆ ಆಮೇಲೆ ಮತ್ತೆ ಅದಕ್ಕೆ ಅದ್ರ ಬಗ್ಗೆ ಆಕ್ಷೇಪಣೆಗಳನ್ನು ಹಾಕುವಂಥದಕ್ಕೆ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ. ಆಗ ನೀವು